ಜಗತ್ತಲ್ಲಿ ಎಲ್ಲೇ ನೋಡಿದ್ರು ದಿಸದಿಂದ ದಿಸಕ್ಕೆ ಹೊಸ ಹೊಸ ಕಾನ್ಫ್ಲಿಕ್ಟ್ ಉಟ್ಕೊಂತಾನೆ ಇದಾವೆ. ಮೊದಲನೇದು ಟ್ಯಾರಿಫ್. ಇವಾಗ ಇರಾನ್ ಇಸ್ರೇಲ್ ವಾರ್ ಆಗ್ತಾ ಇದೆ. ಇದರಲ್ಲಿ ಅಮೆರಿಕ ಬೇರೆ ಜೊತೆಗೆ ಸೇರ್ಕೊಂಡಿದೆ. ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಕಳೆದ 1.5 ವರ್ಷದಿಂದ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. 0 ರಿಟರ್ನ್ ಕೊಟ್ಟಿದೆ, ಈವನ್ ಮೈನಸ್ ರಿಟರ್ನ್ ಕೊಟ್ಟಿದೆ. ಅದಕ್ಕೇನೆ ತುಂಬಾ ಜನ ಇನ್ವೆಸ್ಟರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅವರು ಈ ತರ ಫೇಸ್ ನ ಅವ್ರ ಲೈಫ್ ಅಲ್ಲಿ ನೋಡೇ ಇರಲ್ಲ. ಬಟ್ ಇವಾಗ ಡೇಟಾ ಏನ್ ಹೇಳ್ತಿದೆ ಅಂದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕರೋನಾ ಟೈಮ್ ಅಲ್ಲಿ ಯಾವ ರೀತಿ ವ್ಯಾಲ್ಯೂಯೇಷನ್ ಇತ್ತಲ್ಲ, ಇವಾಗ ಅದೇ ವ್ಯಾಲ್ಯೂಯೇಷನ್ ಗೆ ವಾಪಸ್ ಬಂದಿದೆ ಅಂತ. ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ತುಂಬಾ ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಬಂದಿದೆ ಅಂತ. ಯಾವಾಗ ಈ ತರ ಕ್ರೈಸಿಸ್ ಇರುತ್ತೆ ಅವಾಗ ಜನಗಳು ಇದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ, ಇದ್ರ ಕಡೆ ನೋಡಕ್ ಹೋಗಲ್ಲ. ಅಂತ ಟೈಮಲ್ಲೇನೆ ನಮಗೆ ಚೀಪ್ ಆಗಿ ವ್ಯಾಲ್ಯೂಯೇಷನ್ ಸಿಗೋದು. ನೀವೇ ಯೋಚನೆ ಮಾಡಿ, ಎಲ್ಲರಿಗೂ ಗೊತ್ತಿರುತ್ತೆ ಶೇರ್ಸ್ ನ ಕೆಳಗೆ ಬೈ ಮಾಡಬೇಕು, ಮೇಲ್ ಸೆಲ್ ಮಾಡಬೇಕು ಅಂತ. ನೀವೇ ಯಾವ್ದಾರ ಒಂದು ಶೇರ್ ಪ್ರೈಸ್ 10 ವರ್ಷದ್ದು 5 ವರ್ಷದ್ದು ತೆಗೆದು ನೋಡಿದ್ರೆ ಚಾರ್ಟ್ ಅಲ್ಲಿ ಅನ್ಕೊಂತೀರಾ, ಅಂತ ಟೈಮಲ್ಲಿ ನಾವು ಇರಬಾರ್ದಿತ್ತ, ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಬಾರ್ದಿತ್ತ ಅಂತ ಫೀಲಿಂಗ್ ಬರುತ್ತೆ. ಬಟ್ ಇವಾಗ ಅದೇ ಪ್ರೈಸ್ ಕೆಳಗೆ ಬಂತಾ ಇದ್ರೆ ಯಾರಿಗೂ ಬೈ ಮಾಡಕ್ ಇಂಟ್ರೆಸ್ಟೇ ಬರಲ್ಲ. ಯಾಕಂದ್ರೆ ಮನುಷ್ಯ ಇರೋದೇ ಇದೇ ರೀತಿ. ಈ ಮನುಷ್ಯರು ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಇಂದ ಇನ್ನೂ ಕೆಲವು ಮನುಷ್ಯರಿಗೆ ಆಪರ್ಚುನಿಟಿ ಸಿಗುತ್ತೆ. ಅದೇನಂದ್ರೆ ಕಡಿಮೆ ರೇಟಿಗೆ ಬೈ ಮಾಡೋದು. ಅದೇ ರೀತಿ ಈಗಿನ ಪರಿಸ್ಥಿತಿ ಕೂಡ ಹಂಗೆ ಇದೆ. ನಿಫ್ಟಿಯ PE 2020 ಏನಿತ್ತು ಇವಾಗ ಅದಕ್ಕೆ ವಾಪಸ್ ಬರ್ತಾ ಇದೆ. ಈ ವಿಡಿಯೋದಲ್ಲಿ ನಾವೇನೇ ಮಾತಾಡಿದ್ರು ಕೂಡ ಎಲ್ಲಾನು ಎಜುಕೇಶನ್ ಪರ್ಪಸ್ ಆಗಿ, ಇದು ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ನಾವೆಲ್ಲ ಮಾತಾಡಿರೋದು ಡೇಟಾ ಇಟ್ಕೊಂಡೇ ಮಾತಾಡಿರೋದು, ಯಾವುದು ಕೂಡ ಗಾಳಿ ಮಾತಲ್ಲ. ಮತ್ತೆ ನಮ್ಮ ವಿಡಿಯೋ ನೋಡ್ಕೊಂಡು ನೀವು ಬೈಸೆಲ್ ಡಿಸಿಷನ್ ತಗೊಂಡ್ಬೇಡಿ. ಜಸ್ಟ್ ಇದು ಎಜುಕೇಶನ್ ಪರ್ಪಸ್ ಆಗಿ ಮಾತ್ರ ಮಾಡ್ತಾ ಇರೋದು. ಇದನ್ನ ಜಸ್ಟ್ ಡೇಟಾ ತರ ಟ್ರೀಟ್ ಮಾಡಿ. ಮಾರ್ಕೆಟ್ ಕೆಳಗೆ ಬೀಳೋ ಟೈಮಲ್ಲಿ ಕೆಲವೊಬ್ಬರಿಗೆ ಕಾನ್ಫಿಡೆನ್ಸ್ ಬರ್ಬೋದು, ಏನಂದ್ರೆ ಮಾರ್ಕೆಟ್ ಕೆಳಗೆ ಬಿದ್ರೆ ರಿಕವರ್ ಆಗುತ್ತೆ ಅಂತ. ಬಟ್ ಇದು ಎಗೇನ್ 6 ಮಂತ್ ಆಗಲಿ 1 ಇಯರ್ ಆಗಲಿ ರಿಕವರ್ ಆಗದಲ್ಲೇ ಇದ್ದಾಗ, ಮೇಲ್ ಹೋಗ್ದಲೇ ಇದ್ದಾಗ ಆ ಕಾನ್ಫಿಡೆನ್ಸ್ ಕಿಲ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ಮನಸ್ಸಿಂದ ಬರಬೇಕು, ಡೇಟಾ ಇಂದ ಬರಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ಕೊಂಡ್ಬಂದು ಅಥವಾ ಯಾವುದೋ ಒಂದು ರೀಲ್ಸ್ ನೋಡ್ಕೊಂಡ್ಬಂದು ಕಾನ್ಫಿಡೆಂಟ್ ನ ಬೆಳೆಸ್ಕೊಳಕ್ ಹೋಗ್ತಾರೆ. ಕಾನ್ಫಿಡೆಂಟ್ ರೀತಿ ಮಾತಾಡ್ತಾರೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ, ಏನಾಗಲ್ಲ, ರಿಕವರ್ ಆಗುತ್ತೆ ಅಂತ ಮಾತಾಡ್ತಾರೆ. ಬಟ್ ಇದೆಲ್ಲಾನು ಶಾರ್ಟ್ ಟರ್ಮ್. ಅಂದ್ರೆ ಆ ಕಾನ್ಫಿಡೆನ್ಸ್ ಎಲ್ಲಿವರೆಗೂ ಇರುತ್ತೆ, 1 ಸಲ 2 ಸಲ ಇವ್ರು ಹೇಳೋದು ಸರಿಯಾಗ್ಬೋದು. ಬಟ್ ಪದೇ ಆಗ್ತಾ ಇದ್ರೆ ಆ ಕಾನ್ಫಿಡೆನ್ಸ್ ಕಿಲ್ ಆಗ್ತಾ ಹೋಗ್ಬಿಡುತ್ತೆ. ಇದೇ ರೀತಿ ಇವಾಗ ಮೋಸ್ಟ್ ಆಫ್ ದಿ ಜನಗಳ ಮನಸ್ಥಿತಿ ಆಗಿದೆ. ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲಿರೋ ನಂಬಿಕೆನ ದಿಸದಿಂದ ದಿಸಕ್ಕೆ ಕಳ್ಕೊಂತ ಹೋಗ್ತಾ ಇದ್ದಾರೆ. ಇದು ಎಷ್ಟೋ ಜನಗಳ ಮನಸ್ಥಿತಿನ ಡಿಸ್ಟರ್ಬ್ ಮಾಡಬಹುದು. ಬಟ್ ಆದ್ರೆ ಈಗ ರಿಯಾಲಿಟಿ ಇರೋದೇ ಹಿಂಗೆ. ಇವಾಗ ನೀವೇ ಯೋಚನೆ ಮಾಡಿ, 2000 ಟೈಮಲ್ಲಿ ಯಾರಾದ್ರೂ ಸೈಟ್ ನ ಬೈ ಮಾಡಿದ್ರೆ, ಸೈಟ್ ಬೈ ಮಾಡಿ ಮನೆಗೇನೆ ಕಟ್ಟಿದ್ರೆ, ಆ ಟೈಮಲ್ಲಿ ಇವರು ಎಷ್ಟು ದುಡ್ಡು ಮಾಡ್ತಾ ಇದ್ರು, ಯಾವ ರೀತಿ ದುಡ್ಡು ಮಾಡ್ತಾ ಇದ್ರು. ಇವಾಗ ಸೇಮ್ ಅದೇ ರೀತಿ ಸೈಟ್ ನ ತಗೊಂಡು ಮನೆ ಕಟ್ಟಿದ್ರೆ ಅಥವಾ ಇನ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇದೇ ರೀತಿ ದುಡ್ಡು ಮಾಡಕ್ಕಾಗುತ್ತಾ? ನೀವು ಇನ್ವೆಸ್ಟ್ ಮಾಡೋರ್ನೇ ಕ್ವಶನ್ ಕೇಳಿ ಅಥವಾ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಆಗುತ್ತಾ ಅಂತ ಕೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಯಾಕಂದ್ರೆ ಇವಾಗ ಎಲ್ರಿಗೂ ಗೊತ್ತು ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಆಗುತ್ತೆ ಅಂತ. ಎಲ್ರಿಗೂ ಏನ್ ಗೊತ್ತು ಅದನ್ನೆಲ್ಲರೂ ಮಾಡಕ್ ಹೋದ್ರೆ ಯಾರು ದುಡ್ಡು ಮಾಡಲ್ಲ. ಅದಕ್ಕೆ ಒಂದು ಕೋಟ್ ಇದೆಯಲ್ಲ, ಎವ್ರಿಬಡಿ ಕಾಂಟ್ ಬಿ ರಿಚ್ ಅಟ್ ದ ಸೇಮ್ ಟೈಮ್ ಅಂತ. ಅಂದ್ರೆ ಎಲ್ಲರೂ ಒಂದೇ ಸಲ ಶ್ರೀಮಂತರಾಗಕ್ ಆಗಲ್ಲ. ಎಲ್ಲರಿಗೂ ಒಂದು ವಿಷಯದ ಬಗ್ಗೆ ಗೊತ್ತಿದೆ ಅಂದ್ರೆ ಯಾವತ್ತು ನೀವಲ್ಲಿ ದುಡ್ಡು ಮಾಡಕ್ ಆಗಲ್ಲ. ನೀವೇನಾದ್ರೂ 2000 ಇಸ್ವಿನಲ್ಲಿ 2001 2002 ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಸಖತ್ ದುಡ್ಡು ಮಾಡಬಹುದಿತ್ತು. ಯಾಕಂದ್ರೆ ಆ ಟೈಮಲ್ಲಿ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ನ ಜನ ಇಗ್ನೋರ್ ಮಾಡಿದ್ರು. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇರಲಿಲ್ಲ. ನೀವೇ ಎಷ್ಟೋ ಜನ ಈ ವಿಡಿಯೋ ನೋಡ್ತಿರೋ ಸ್ವಲ್ಪ ಅಳುಬ್ರು, ಸ್ವಲ್ಪ ರಿಲೇಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನೀವು ಜಾಸ್ತಿ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಇಷ್ಟಪಡ್ತಿದ್ರೆ? ಬ್ಯಾಂಕ್ FDಗಳಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಇಂಡಿಯಾದ ಕಾರ್ಪೊರೇಟ್ ಬಾಂಡ್ ಈಲ್ಡೇನೆ, ಅಂದ್ರೆ ನಮ್ಮ ಇಂಡಿಯಾದ ನ್ಯಾಷನಲ್ ಬಾಂಡ್ ಈಲ್ಡೇನೆ 9 to 10% ಇತ್ತು. ಗೌರ್ಮೆಂಟೇ 10% ರಿಟರ್ನ್ ಕೊಡ್ತಾ ಇತ್ತು ಅವ್ರ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಬ್ಯಾಂಕ್ FDಗಳಂತೂ 11%, 12%, 13% ಎಲ್ಲ ಕೊಡ್ತಾ ಇದ್ವು. ಈ ತರ ರಿಟರ್ನ್ ಬರೋ ಜಾಗದಲ್ಲಿ ನೀವು ತಗೊಂಡೋಗಿ ಸೈಟ್ ಅಲ್ಲಿ ಹಾಕ್ತಿದ್ರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಿದ್ರಾ? ಆ ಟೈಮಲ್ಲಿ ತುಂಬಾ ಜನ ಹೋಗಿ ಬಾಂಡ್ಗಳಲ್ಲೇ ಇನ್ವೆಸ್ಟ್ ಮಾಡ್ತಿದ್ರು, FDಗಳಲ್ಲಿ ದುಡ್ಡು ಇಡ್ತಿದ್ರು. ಇದರಿಂದ ತುಂಬಾ ಜನ ಏನ್ ಮಾಡಿದ್ರು, ರಿಯಲ್ ಎಸ್ಟೇಟ್ ನ ಇಗ್ನೋರ್ ಮಾಡಿದ್ರು. ಬಟ್ 2002 2003 ಬರ್ತಾ ಏನಾಯ್ತು, ಸಡನ್ ಆಗಿ ನಮ್ಮ ಗೌರ್ಮೆಂಟ್ ಏನ್ ಮಾಡ್ತು, ಇಂಟ್ರೆಸ್ಟ್ ರೇಟ್ ನ ಕಟ್ ಮಾಡ್ತಾ ಬಂತು. ನೀವು ಈ ಚಾರ್ಟ್ ಅಲ್ಲೇ ನೋಡಿ ನಮ್ಮ ಇಂಡಿಯಾದ ಗೌರ್ಮೆಂಟ್ ಬಾಂಡ್ ಈಲ್ಡ್ ಎಷ್ಟಿದೆ ಅಂತ. 2001 2ನೇ ತಿಂಗಳಲ್ಲಿ 10% ಇತ್ತು. ಬರ್ತಾ ಕಮ್ಮಿ ಆಗ್ತಾ ಬಂತು. ಅಂದ್ರೆ 2001 ಅದು 10% ಇಂದ ವಾಪಸ್ಸು 7% ಬರುತ್ತೆ. 2002 ಬರೋ ಅಷ್ಟೊತ್ತಿಗೆ ಬಾಂಡ್ ಈಲ್ಡ್ ಬಂದ್ಬಿಟ್ಟು 7% ಆಗಿರುತ್ತೆ. 2002 ಅಕ್ಟೋಬರ್ ಅಷ್ಟೊತ್ತಿಗೆ ಬಾಂಡ್ ಈಲ್ಡ್ 6% ಆಗಿರುತ್ತೆ. ಮತ್ತೆ 2003 ಬರೋಷ್ಟೊತ್ತಿಗೆ ಬಾಂಡ್ ಈಲ್ಡ್ ಬಂದ್ಬಿಟ್ಟು 5% ರೇಂಜ್ ಅಲ್ಲಿ ಬಂದಿರುತ್ತೆ. ಅಂದ್ರೆ ಯೋಚನೆ ಮಾಡಿ, ಯಾರಾದ್ರೂ 10 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ FD ಇಟ್ಟಿದ್ರೆ 2001 ಅವ್ರಿಗೆ ವರ್ಷ 1 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಬರ್ತಾ ಇತ್ತು. ಅದು ನೆಕ್ಸ್ಟ್ 2 ವರ್ಷದಲ್ಲಿ ಅದು 50,000 ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಅಂದ್ರೆ 50% ಆಫ್ ದಿ ಇಂಟ್ರೆಸ್ಟ್ ರೇಟ್ ನ ಗೌರ್ಮೆಂಟ್ ಕಟ್ ಮಾಡ್ತು, ಕಮ್ಮಿ ಮಾಡ್ತು. ಇವಾಗ ನೀವು ಯೋಚನೆ ಮಾಡಿ, ಅವಾಗ ಅವ್ರು ಏನ್ ಮಾಡಿದ್ರು, ಆ ದುಡ್ಡನ್ನ ತಗೊಂಡು ಸೈಟ್ ಗಳಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದರಿಂದ ರಿಯಲ್ ಎಸ್ಟೇಟ್ ಬೂಮ್ ಬಂದಿದ್ದು, ಇದರಿಂದ ರಿಯಲ್ ಎಸ್ಟೇಟ್ ಪ್ರೈಸ್ ಆ ತರ ಮೇಲೋಗಿದ್ದು. ಅದಕ್ಕಿಂತ ಮುಂಚೆ ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಕೈ ಹಾಕ್ತಾ ಇರಲಿಲ್ಲ. ಡೇಟಾ ಇದು, ನೀವು ಹೋಗಿ ಕೂಡ ಚೆಕ್ ಮಾಡಬಹುದು. ನಾನು ಈ ವಿಷಯನ ಇವಾಗ ಕೇಳ್ತಿದ್ದೀನಿ ಅಂದ್ರೆ, ಯಾವಾಗ ಯಾರಿಗೆ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇರಲ್ಲ, ಎಲ್ಲರಿಗೂ ಅದ್ರ ಕಂಡ್ರೆ ಬೇಜಾರಾಗ್ತಿರುತ್ತೆ, ಬೈಕ್ ಅಂತ ಇರ್ತಾರೆ, ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಅಂತ ಟೈಮಲ್ಲಿ ಅಂತ ಅಸೆಟ್ ಕ್ಲಾಸ್ ಅಲ್ಲಿ ಹೋಗಿ ಎಂಟ್ರಿ
ಆಗಬೇಕು, ಅವಾಗ ಚೀಪ್ ಆಗಿ ಸಿಗುತ್ತೆ. ವಾಪಸ್ ಎಲ್ಲರೂ ಬರ್ತಾರಲ್ಲ, ವಾಪಸ್ ಎಲ್ಲರೂ ಬಂದಾಗ ಆಟೋಮೆಟಿಕ್ಲಿ ಅದಕ್ಕೆ ಡಿಮ್ಯಾಂಡ್ ಬರುತ್ತೆ, ಅವಾಗ ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ಹೌ ಮನಿ ವರ್ಕ್ಸ್. ಬೈ ಅಟ್ ಲೋ ಪ್ರೈಸ್, ಸೆಲ್ ಅಟ್ ಹೈ ಪ್ರೈಸ್. ಅರ್ಥ ಆಯ್ತಲ್ವಾ? ಆಕ್ಚುಲಿ ಇವಾಗ ನಿಫ್ಟಿದು ಪಿ ಅಂದ್ರೆ ಯಾವುದೇ ಒಂದು ಅಸೆಟ್ ಕ್ಲಾಸ್ ನ ಬೈ ಮಾಡ್ಬೇಕಾದ್ರೆ ನಾವು ಪ್ರೈಸ್ ಟು ಅರ್ನಿಂಗ್ ನೋಡ್ತೀವಿ. ಅಂದ್ರೆ ಈ ಕಂಪ್ನಿ ಎಷ್ಟು ವರ್ತಿದೆ ವರ್ತಿಲ್ಲ ಅಂತ. ನಾವು ಇನ್ವೆಸ್ಟ್ ಮಾಡೋ ದುಡ್ಡಿಗೆ ಈ ಇನ್ವೆಸ್ಟ್ಮೆಂಟ್ ಎಷ್ಟು ನಮಗೆ ದುಡ್ಡು ಕೊಡ್ತಾ ಇದೆ ಅಂತ. ಪಿ ಯಾವಾಗ ಲೋ ಇರುತ್ತೆ, ಅವಾಗ ಆ ಅಸೆಟ್ ಕ್ಲಾಸ್ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ, ಅಂದ್ರೆ ಬೈ ಮಾಡಕ್ಕೆ ಒಳ್ಳೆ ಟೈಮ್ ಅಂತ. ಅದೇ ರೀತಿ ಇವಾಗ ನಿಫ್ಟಿದು ಪಿ ಕೋವಿಡ್ ಗಿನ್ನ ತುಂಬಾ ಲೋ ಇದೆ. ನಾನು ತೋರಿಸ್ತೀನಿ ನೋಡಿ, ಗೂಗಲ್ ಹೋಗಿ ನೀವು ಕೂಡ ಸರ್ಚ್ ಮಾಡಬಹುದು. ನಿಫ್ಟಿ ಪಿ ಅಂತ ಸರ್ಚ್ ಮಾಡಿ. ನೀವು ನಿಫ್ಟಿ ಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ 2 ವೆಬ್ಸೈಟ್ ಬರುತ್ತೆ, ಒಂದು ಟ್ರೆಂಡ್ ಲೈನ್ದು, ಇನ್ನೊಂದು ಸ್ಕ್ರೀನರ್ದು. ಟ್ರೆಂಡ್ ಲೈನ್ ಓಪನ್ ಮಾಡಿ. ಇವಾಗ ಎಷ್ಟು ತೋರಿಸ್ತಿದೆ? ನಿಫ್ಟಿ ಪಿ 21 ತೋರಿಸ್ತಾ ಇದೆ. ಇವಾಗ ಕರೆಂಟ್ಲಿ ನಿಫ್ಟಿ ಪಿ ಬಂದ್ಬಿಟ್ಟು 21.30 ಈ ರೇಂಜ್ ಅಲ್ಲಿ ಇದೆ, ಅಂದ್ರೆ 21 ರೇಂಜ್ ಅಲ್ಲಿ ಇದೆ. ಅದೇ 5 ವರ್ಷದ ಹಿಂದೆ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಇದು ನಿಫ್ಟಿ ಪಿ ಎಷ್ಟಿತ್ತು ಅಂತ ಚೆಕ್ ಮಾಡೋಣ. ಅವಾಗ ನಿಫ್ಟಿ ಪಿ ಎಷ್ಟಿತ್ತು ಹೇಳಿ? 18.71. ಇವಾಗ ಎಷ್ಟಿದೆ? 21. ಅಂದ್ರೆ ನಿಮಗೆ ಇವಾಗ ಅನ್ನಿಸ್ತಾ ಇದೆ, ಅಲ್ಲ ಗುರು, ಕೋವಿಡ್ ಟೈಮ್ ಅಲ್ಲಿ 18.5 ಇತ್ತದು ಪಿ, ಇವಾಗ 21 ಇದೆ, ಇವಾಗಲೇ ಜಾಸ್ತಿ ಇರೋದು ಕೋವಿಡ್ಗಿನ್ನ ಕಂಪೇರ್ ಮಾಡಿದ್ರೆ. ನೀನು ಕೋವಿಡ್ಗಿನ್ನ ಕಮ್ಮಿ ಇದೆ ಅಂತ ಹೇಳ್ತಿದ್ಯಾ, ಹೆಂಗೆ ಇದು, ಯಾವ ಲೆಕ್ಕಾಚಾರ ಅಂತ ಕೇಳ್ಬೋದು. ಆಕ್ಚುಲಿ ಏನಾಗಿದೆ ಅಂದ್ರೆ, ನಿಫ್ಟಿ 2022ರಲ್ಲಿ 18,000 ಇತ್ತು, 16-17,000ದಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅವಾಗ ಏನಾಗುತ್ತೆ, ನೆಕ್ಸ್ಟ್ 1 ವರ್ಷದಲ್ಲೇನೆ ನಿಫ್ಟಿ ಅಲ್ಲಿಂದ 26,000ಕ್ಕೆ ಹೋಗುತ್ತೆ, 26,000ಕ್ಕೆ ಹೋಗಿ ರೀಚ್ ಆಗುತ್ತೆ. ನಿಫ್ಟಿ 26,000ಕ್ಕೆ ಹೋಗಿ ರೀಚ್ ಆದಾಗ ಅಲ್ಲಿಂದ ಡೌನ್ ಆಗುತ್ತೆ, ಮತ್ತೆ ಮೂವ್ಮೆಂಟೇ ಕೊಡಲ್ಲ, ಮತ್ತೆ ಮೇಲ್ ಹೋಗೋದೇ ಇಲ್ಲ. ಯಾಕಂದ್ರೆ ಇದಕ್ಕೆ ಮೇನ್ ರೀಸನ್ ನಿಫ್ಟಿದು ಅರ್ನಿಂಗ್ಸೇ ಬಂದಿಲ್ಲ, ಅಂದ್ರೆ ನಿಫ್ಟಿದು ಪಿ ಗ್ರೋ ಆಗಿಲ್ಲ, ಅಂದ್ರೆ ನಿಫ್ಟಿದು EPS ಗ್ರೋ ಆಗಿಲ್ಲ. ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ಕೂಡ ನೀವು ಇಲ್ಲಿ 2020 ತಗೊಳ್ಳಿ. 2020ನಲ್ಲಿ ಇಲ್ಲಿ EPS ಅಂತ ಸರ್ಚ್ ಮಾಡಿದ್ರು ಬರುತ್ತೆ. 2020ನಲ್ಲಿ ನಿಫ್ಟಿದು EPS ಎಷ್ಟಿತ್ತು? 441 ಇತ್ತಾ? ಅದು ಮುಂದೆ ಹೋಗಿ ಎಷ್ಟಾಯಿತು? ಕೇವಲ ಒಂದೇ ವರ್ಷದಲ್ಲಿ 674 ಆಯಿತು. ನಿಫ್ಟಿ EPS ತುಂಬ ಕೆಳಗೆ ಬಂದಿತ್ತು, ಅದು ಒಂದೇ ವರ್ಷದಲ್ಲಿ 658ಕ್ಕೆ ಹೋಯಿತು, ಮತ್ತೆ ಅಲ್ಲಿಂದ ಮೇಲೆ ಹೋಗ್ತಾ ಹೋಯ್ತು. ಈಗ ನೋಡಿ 2024ರಲ್ಲಿ ಇದು ಪೀಕ್ ಆಗುತ್ತೆ. ಇಲ್ಲಿ ಕಾಣ್ತಿದ್ಯಾ ಇಲ್ಲಿ ನಿಮಗೆ? 2024 ಸೆಪ್ಟೆಂಬರಲ್ಲಿ ಇದು ಪೀಕ್ ಆಗುತ್ತೆ. ಅಲ್ಲಿಂದ ಅಷ್ಟೊಂದು ಗ್ರೋತ್ ಇಲ್ಲ. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, ಅಷ್ಟೊಂದು ಗ್ರೋತ್ ಇಲ್ಲ. ಇಲ್ಲಿ ನೋಡಿ 2024ರಲ್ಲಿ 1070 ಇದೆ ನಿಫ್ಟಿದು EPS. ಇವಾಗ ಎಷ್ಟಿದೆ? 1050 ಇದೆ. ಬರೀ 100 EPS ಮಾತ್ರ ಜಂಪ್ ಆಗಿದೆ ಲಾಸ್ಟ್ 1 ವರ್ಷದಲ್ಲಿ, ಒಂದೂವರೆ ವರ್ಷದಲ್ಲಿ. ಈ ರೀಸನ್ ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇರಲಿಲ್ಲ. ಇದಕ್ಕೆ ಮೇನ್ ಕಾರಣ ಏನಂದ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್. ಗೌರ್ಮೆಂಟ್ ಇದೆಯಲ್ಲ, ನಮ್ಮ ಇಂಡಿಯನ್ ಗೌರ್ಮೆಂಟ್ ದುಡ್ಡನ್ನ ಖರ್ಚು ಮಾಡಿಲ್ಲ. ಯಾವುದೇ ಒಂದು ದೇಶದಲ್ಲಿ ಎಕಾನಮಿ ಗ್ರೋ ಆಗೋದು ಗೌರ್ಮೆಂಟ್ ಸ್ಪೆಂಡಿಂಗ್ ಇಂದ, ಗೌರ್ಮೆಂಟ್ ದುಡ್ಡು ಖರ್ಚು ಮಾಡುತ್ತಲ್ಲ ಅದರಿಂದ. ಇದನ್ನ ಗೌರ್ಮೆಂಟ್ ಕೆಪೆಕ್ಸ್ ಅಂತ ಕರಿತೀವಿ. ಲಾಸ್ಟ್ ಇಯರ್ ಅಂದ್ರೆ ಈ ವರ್ಷ ಬಜೆಟ್ ಅಲ್ಲಿ ಗೌರ್ಮೆಂಟ್ 12 ಲಕ್ಷ ಕೋಟಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ. ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಅಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಡಿಫೆನ್ಸ್ ಬಜೆಟ್, ಅದು ಇದು ಎಷ್ಟು ದುಡ್ಡು ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ವರ್ಷಕ್ಕೆ ಮಿನಿಮಮ್ ಅಂದ್ರೂ 40-50 ಲಕ್ಷ ಕೋಟಿ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತೆ. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸ್ಯಾಲರಿ ಕೊಡೋದಿರ್ಬೋದು, ಪ್ರತಿಯೊಂದು ಕೂಡ. 2024ರಲ್ಲಿ ಏನಾಗಿತ್ತು, ಗೌರ್ಮೆಂಟ್ಗೆ ಎಲೆಕ್ಷನ್ ಬಂದಿತ್ತು. 2024ರಲ್ಲಿ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಕೂಡ ಬರುತ್ತೆ. ನೀತಿ ಸಂಹಿತೆ ಬರೋದ್ರಿಂದ ಅದೇನು ಹೇಳುತ್ತೆ, ಆ ಟೈಮಲ್ಲಿ ಬಜೆಟ್ ಅಲ್ಲಿ, ಫೆಬ್ರವರಿನಲ್ಲಿ ಬಜೆಟ್ ಅಲ್ಲಿ ಗೌರ್ಮೆಂಟ್ ಏನೇನು ಅನೌನ್ಸ್ ಮಾಡಿತ್ತಲ್ಲ ಅದನ್ನ ಸ್ಪೆಂಡ್ ಮಾಡಕ್ಕೆ ನೀತಿ ಸಂಹಿತೆ ಬಿಡಲ್ಲ. ಯಾಕಂದ್ರೆ ನೀವು ವೋಟ್ ಬೇಸ್ಗೋಸ್ಕರ ಇವಾಗ ಹೊಸ ಸ್ಕೀಮ್ಗಳು ತಗೊಂಬಂದು ಜನಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ತೀರಾ ವೋಟ್ ಮಾಡಲಿ ಅಂತ. ಇದರಿಂದ ನೀವು ಈ ಥರ ಮಾಡಂಗಿಲ್ಲ ಅಂತ ನೀತಿ ಸಂಹಿತೆ ಹೇಳುತ್ತೆ. ಈ ರೀಸನ್ನಿಂದ ಗೌರ್ಮೆಂಟು ಅವಾಗ ಒಂದು 6 ತಿಂಗಳು ಸ್ಪೆಂಡ್ ಮಾಡಿಲ್ಲ ದುಡ್ಡನ್ನ. ಇದೇನಾಗ್ಬಿಡುತ್ತೆ, ಮಲ್ಟಿಪಲ್ ಎಫೆಕ್ಟ್ ಆಗ್ಬಿಡುತ್ತೆ. ಒಂದ್ಸಲ ಎಕನಾಮಿನಲ್ಲಿ ದುಡ್ಡಿಲ್ಲ ಅಂದರೆ ಮತ್ತೆ ಜನ ಯೋಚನೆ ಮಾಡ್ತಾರೆ ದುಡ್ಡು ಖರ್ಚು ಮಾಡೋಕ್ಕೆ, ಅದು ಮಲ್ಟಿಪಲ್ ಎಫೆಕ್ಟ್ ಆಗುತ್ತೆ. ಗೌರ್ಮೆಂಟ್ಗೆ ಇದು ಅರ್ಥ ಆಗ್ಬಿಟ್ಟು, ಬೇಗ ಅರ್ಥ ಆಗಿ ಗೌರ್ಮೆಂಟ್ ಏನು ಮಾಡ್ತು, ಈ ಥರ ಎಫೆಕ್ಟ್ ಆಗ್ತಿದೆ ಅಂತ ಸಡನ್ಲಿ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತು. RBI ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತು, 1.25 ಬೇಸಿಸ್ ಪಾಯಿಂಟ್ ಕಟ್ ಮಾಡ್ತು. ಮತ್ತೆ ಗೌರ್ಮೆಂಟು 1 ಲಕ್ಷದವರೆಗೂ ಯಾರು ದುಡಿತಾರೆ ಅವ್ರಿಗೆ ಟ್ಯಾಕ್ಸ್ ಫ್ರೀ ಮಾಡ್ತು. ಇದರಿಂದ ಕೂಡ ಜನಗಳ ಕೈಲಿ ಸ್ವಲ್ಪ ದುಡ್ಡು ಹರಿದಾಡುತ್ತೆ. ಜನ ಏನ್ ಮಾಡ್ತಾರೆ, ಈ ದುಡ್ಡನ್ನ ಹೋಗಿ ಖರ್ಚು ಮಾಡ್ತಾರೆ. ಮತ್ತೆ GST ಕೂಡ ಕಟ್ ಮಾಡ್ತು. GST ಕಟ್ ಮಾಡೋದ್ರಿಂದ ಪ್ರೈಸ್ ಕಮ್ಮಿ ಆಗುತ್ತೆ, ಜನ ಇನ್ನೂ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿರೋದ್ರಿಂದ ಜನ ಮನೆಗಳು ಕಟ್ಟೋದು, ಕಾರ್ ತಗೊಳೋದು ಇದನ್ನ ಮಾಡ್ತಾರ. ಮತ್ತೆ ಟ್ಯಾಕ್ಸ್ ಕಟ್ ಆಗಿರೋದ್ರಿಂದನೂ ಜನ ಆ ಟ್ಯಾಕ್ಸ್ ಅಲ್ಲಿ ಉಳಿದಿರೋ ದುಡ್ಡನ್ನ ಖರ್ಚು ಮಾಡ್ತಾರ, GST ನಲ್ಲಿ ಉಳಿದಿರೋ ದುಡ್ಡನ್ನ ಖರ್ಚು ಮಾಡ್ತಾರ. ಈ ರೀತಿ ಎಕಾನಮಿ ರಿವೈವ್ ಆಗ್ತಾ ಬಂತು. ಲಾಸ್ಟ್ 2 ವರ್ಷದಿಂದ ನಿಫ್ಟಿದು ಅರ್ನಿಂಗ್ಸ್ ಗ್ರೋತ್ ಆಗಿರ್ಲಿಲ್ಲ. ಬಟ್ ಈ ಕ್ವಾರ್ಟರ್ ನೀವು ನಿಫ್ಟಿದು ಅರ್ನಿಂಗ್ಸ್ ನೋಡಿದ್ರೆ 14-15% ಇದೆ. ಬಟ್ ಇದನ್ನ ನೀವು ರಿಯಾಲಿಟಿ ಡೇಟಾ ಇಟ್ಕೊಂಡು ಚೆಕ್ ಮಾಡಿದಾಗ ಅದು ತೋರಿಸುತ್ತೆ ನಿಮಗೆ 7.98% ಗ್ರೋ ಆಗಿದೆ ಅಂತ. ಬಟ್ ರಿಯಾಲಿಟಿನಲ್ಲಿ ಇದು 14-15% ಗ್ರೋ ಆಗಿದೆ. ಯಾಕಿದು 6-7% ಕಮ್ಮಿ ತೋರಿಸ್ತಿದೆ ಅಂದರೆ, ರೀಸೆಂಟ್ಲಿ ಏನಾಗಿತ್ತು, ಇಂಡಿಯಾದಲ್ಲಿ ಲೇಬರ್ ಲಾ ಚೇಂಜ್ ಆಗಿದೆ. ಈಗ ಲೇಬರ್ ಲಾ ಚೇಂಜ್ ಆಗಿರೋ ಕಾರಣದಿಂದ ಎಂಪ್ಲಾಯಿಗಳಿಗೆ ಬೆನಿಫಿಟ್ಗೋಸ್ಕರ ದುಡ್ಡು ಎತ್ತಿಡ್ಬೇಕು ಕಂಪ್ನಿಗಳು. ಈ ದುಡ್ಡನ್ನ ಕಂಪ್ನಿಗಳು ಈ ಕ್ವಾರ್ಟರ್ ಬಂದಿರೋ ಲಾಭದಿಂದ ಎತ್ತಿಟ್ಟಿದ್ದಾರೆ. ಎತ್ತಿಟ್ಟಿದ್ದರಿಂದ ಏನಾಗುತ್ತೆ, ಅದು ಪ್ರಾಫಿಟಲ್ಲಿ ತೋರ್ಸಕ್ಕೆ ಬರಲ್ಲ.
ಅದಕ್ಕೆ ಪ್ರಾಫಿಟ್ ಡೌನ್ ಆಗಿದೆ. ಬಟ್ ಇದು ರಿಯಲ್ ಪ್ರಾಫಿಟ್ ಅಲ್ಲ, ಇದು ಒನ್ ಟೈಮ್ ಎಫೆಕ್ಟ್. ಇದು ನೆಕ್ಸ್ಟ್ ಕ್ವಾರ್ಟರಿಂದ ಇದು ಎಫೆಕ್ಟ್ ಆಗಲ್ಲ. ದಟ್ ಮೀನ್ಸ್ ಈ ಕ್ವಾರ್ಟ್ರಲ್ಲಿ ನಿಫ್ಟಿಯ ಅರ್ನಿಂಗ್ಸ್ ಗ್ರೋತು 14 to 15% ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಾರ್ಟರ್ ಇದು ಒಂದ್ಸಲ ಮೂಮೆಂಟಮ್ ಆಗಿಬಿಟ್ರೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಕ್ರಿಕೆಟಲ್ಲಿ ನೋಡಿದ್ದೀರಾ, ಕ್ರಿಕೆಟಲ್ಲಿ ಇದನ್ನ ಫಾರ್ಮ್ ಅಂತ ಕರೀತಾರೆ. ಒಬ್ಬ ಬ್ಯಾಟ್ಸ್ಮನ್ ಒಂದ್ಸಲ ಏನಾದರೂ ಬೇಗ ಔಟ್ ಆಗ್ತಾ ಹೋಗ್ಬಿಟ್ರೆ ಅವನಿಗೆ ನೆಕ್ಸ್ಟ್ ಬಂದು ಆಡೋಕ್ಕೆ ಕಾನ್ಫಿಡೆಂಟ್ ಇರಲ್ಲ. ಬಟ್ ಯಾವುದೋ ಒಂದು ಇನ್ನಿಂಗ್ಸ್ ಚೆನ್ನಾಗಿ ಆಡ್ಬಿಟ್ರೆ ಅವ್ನು ಫಾರ್ಮಿಗೆ ಬಂದ್ಬಿಡ್ತಾನೆ ಅಂತಾರೆ, ಯಾಕಂದರೆ ಅದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಅದೇ ರೀತಿ ಬಿಸ್ನೆಸ್ಗಳಲ್ಲೂ ಆಗುತ್ತೆ. ಬಿಸ್ನೆಸ್ಸಲ್ಲಿ ಒಂದು ಸಲ ಕಂಪ್ನಿಗಳು ಪ್ರಾಫಿಟ್ ಮಾಡಿಬಿಟ್ರೆ ಕಂಪ್ನಿಗಳಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಹೊಸ ಎಂಪ್ಲಾಯ್ಗಳನ್ನ ಕರ್ಕೊತಾರೆ, ಹೊಸ ಫ್ಯಾಕ್ಟ್ರಿನ ಬಿಲ್ಡ್ ಮಾಡ್ತಾರೆ, ಗ್ರೋ ಮಾಡೋಕ್ಕೆ ಇಷ್ಟಪಡ್ತಾರೆ ಕಂಪ್ನಿನ. ಈ ಮೂಮೆಂಟಮ್ ಅಂತಾರೆ ಇದನ್ನು. ಮೂಮೆಂಟಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗೇನು 14-15% ಗ್ರೋತ್ ಬಂದಿದೆಯಲ್ಲ, ಈ ಮೂಮೆಂಟಮ್ಮು ಇನ್ಮೇಲಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವಾಗ ನಮ್ಮದು PE 21 ಇರ್ಬೋದು. ಅಂದರೆ ನಾವು ಯಾವಾಗಲೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ರೇರ್ ವ್ಯೂ ಮಿರರ್ ಇಂದ ನೋಡಲ್ಲ, ವಿಂಡ್ ಶೀಲ್ಡ್ ಇಂದ ನೋಡ್ತೀವಿ. ರೇರ್ ವ್ಯೂ ಮಿರರ್ ಅಂದರೆ ನೀವು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ಕಣ್ ಮುಂದೆ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಗಾಡಿ ಓಡಿಸಲ್ಲ. ನಾವು ಬೇಕಿದ್ದಾಗ ಮಾತ್ರ ನೋಡ್ತೀವಿ, ಯಾವಾಗಲೂ ಅದನ್ನ ನೋಡ್ಕೊಂಡು ಗಾಡಿ ಓಡಿಸಲ್ಲ. ಬಟ್ ಗಾಡಿ ಓಡಿಸೋದು ಅದರಿಂದ ಮುಂದ್ಗಡೆ ಇರುತ್ತಲ್ಲ ಗ್ಲಾಸು, ಅದರಿಂದ. ವಾರನ್ ಬಫೆಟ್ ಇದನ್ನೇ ಹೇಳ್ತಾರೆ, ಇನ್ ದ ಬಿಸ್ನೆಸ್ ವರ್ಲ್ಡ್ ರೇರ್ ವ್ಯೂ ಮಿರರ್ ಈಸ್ ಆಲ್ವೇಸ್ ಕ್ಲಿಯರ್ ದ್ಯಾನ್ ದಿ ವಿಂಡ್ ಶೀಲ್ಡ್ ಅಂತ. ಅಂದ್ರೆ ಯಾವಾಗಲೂ ರೇರ್ ವ್ಯೂ ಕ್ಲಿಯರ್ ಆಗಿರುತ್ತೆ ವಿಂಡ್ ಶೀಲ್ಡ್ ಗಿನ್ನ ಅಂತ. ಅಂದ್ರೆ ಹಿಂದೆ ಏನಾಗಿತ್ತಲ್ಲ ಆ ಡೇಟಾ ಬೇಕು, ಹಿಂದೆ ಏನಾಗಿತ್ತು ಆ ಡೇಟಾ ಬೇಕು. ಬಟ್ ನಿಜವಾಗ್ಲೂ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಇರಲಿ, ಗೋಲ್ಡ್ ಅಲ್ಲಿ ಇರಲಿ, ಯಾವಾಗಲೂ ದುಡ್ಡು ಮಾಡೋದು ಹೆಂಗೆ ಹೇಳಿ, ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಮುಂದೆ ಏನಾಗುತ್ತೆ ಅದರಿಂದ. ಯಾವುದೋ ಒಂದು 10 ಲಕ್ಷ ರೂಪಾಯಿ ಸೈಟ್ ಬೈ ಮಾಡಿದೀರಾ ಅಂದ್ರೆ ಹಿಂದೆ 10 ಲಕ್ಷ ರೂಪಾಯಿ ಇತ್ತು ಅಂತ ಹೋಗಿ ಅದನ್ನ ಬೈ ಮಾಡ್ತೀರಾ, ಮುಂದೆ ಇದು ಎಷ್ಟು ಹೋಗುತ್ತೆ ಅಂತ ಬೈ ಮಾಡ್ತೀರಾ, 11 ಹೋಗುತ್ತಾ, 12 ಹೋಗುತ್ತಾ, 15 ಹೋಗುತ್ತಾ ಅಂತ. ಅದೇ ರೀತಿ ನಾವು ಮುಂದೆ ಯೋಚನೆ ಮಾಡಬೇಕು. ಈಗ ನಾವು 1 ಇಯರ್ ಫಾರ್ವರ್ಡ್ ನಿಫ್ಟಿ ಅರ್ನಿಂಗ್ಸ್ ನ ಚೆಕ್ ಮಾಡಿದ್ರೆ, ಅಂದ್ರೆ 15% ಗ್ರೋತ್ ಆಗುತ್ತೆ ಅಂತ ಚೆಕ್ ಮಾಡಿದ್ರೆ, ಇದು ನಿಫ್ಟಿದು PE ಈಗ 1 ಇಯರ್ ಫಾರ್ವರ್ಡ್ ನಿಫ್ಟಿ PE ಬಂದ್ಬಿಟ್ಟು 18.3 ಬರುತ್ತೆ, ಅರೌಂಡ್ 18 ಬರುತ್ತೆ. ಇದು ಕೋವಿಡ್ ಗಿನ್ನ ಲೋ, ಕೋವಿಡ್ ರೆವೆಂಜ್ ಅಲ್ಲಿ ಬರುತ್ತೆ ಇದು. ಅಂದ್ರೆ ಈ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ, ಮಾರ್ಕೆಟ್ ಏನಾದರೂ ಇನ್ನೊಂದು ವರ್ಷ ಮೂವ್ ಆಗದಲ್ಲೇ ಇಲ್ಲೇ ಇದ್ರೂ ಕೂಡ ಅರ್ನಿಂಗ್ಸ್ ಗ್ರೋತ್ ಆಗೋದ್ರಿಂದ ನಿಫ್ಟಿದು PE ಬಂದ್ಬಿಟ್ಟು ಇವಾಗ 1 ಇಯರ್ ಫಾರ್ವರ್ಡ್ ಅಲ್ಲಿ 18 ಇದೆ. ಅಂದ್ರೆ ಕೋವಿಡ್ ಗಿನ್ನ ಲೋ ಇದೆ ಅಂತ ಅರ್ಥ. ಯಾವಾಗ ನಿಫ್ಟಿ PE 20 ಗಿನ್ನ ಕೆಳಗೆ ಬರುತ್ತೆ ಅವಾಗ ಹಿಸ್ಟೋರಿಕಲಿ ಮಾರ್ಕೆಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ. ಹಿಸ್ಟೋರಿಕಲಿ ಅದನ್ನೇ ತೋರಿಸಿದೆ. ನೀವೇ ನೋಡಿ, ಇದರಲ್ಲಿ ಡೇಟಾ 2006 ಇದೆ. ಇಲ್ಲಿ ನೋಡಿ 2006 16 PE ಇತ್ತು, ಮತ್ತದು ಮುಂದೆ ಹೋಗಿ 27 PE ಆಯಿತು, ಅಲ್ಲಿಂದ ಫಾಲ್ ಆಯಿತು, ಇಲ್ಲಿ 13 PE ಬಂತು. 13 PE ಬಂದ್ಬಿಟ್ಟು ತುಂಬ ಚೀಪ್ ಆ ಟೈಮಲ್ಲಿ 2008 ಅದು ಮಾರ್ಕೆಟ್ ಕ್ರ್ಯಾಶ್ ಆಗಿರೋದ್ರಿಂದ ಅದು ಬಂದಿದ್ದ ಥರ ಇಲ್ಲಿಂದ ಇಲ್ಲಿಗೆ ಬಂದಿದ್ದು. ಅದು ಯಾಕೆ ಏನು ಅಂತ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದೆ ನೋಡಿ 2010 25 PE ಹೋಗುತ್ತೆ. ಯಾವಾಗ ಇದು 20ಕ್ಕಿಂತ ಕೆಳಗೆ ಬಂದಿದೆ ಅವಾಗ ಮಾರ್ಕೆಟ್ ಮೇಲೆ ಹೋಗಿದೆ. ನೋಡಿ ಇಲ್ಲಿ 17 18 ಬಂದ ತಕ್ಷಣ ಮಾರ್ಕೆಟ್ ಸಡನ್ಲಿ ಮೇಲೆ ಹೋಯ್ತು. ಮತ್ತೆ ಇಲ್ಲಿ 2016 16 PE ಕೆಳಗೆ ಬರುತ್ತೆ, 19ಕ್ಕೆ ಬರುತ್ತೆ, ಅಂದರೆ 20ಕ್ಕಿಂತ ಕೆಳಗೆ ಬರುತ್ತೆ, ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಮತ್ತೆ ಇಲ್ಲಿ 2020 ಮಾರ್ಕೆಟ್ 20 PE ಕೆಳಗೆ ಬರುತ್ತೆ, ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಅದೇ ರೀತಿನೇ ಆಗ್ತಾ ಇದೆ. ಇವಾಗ ಮಾರ್ಕೆಟ್ 20 PE ಕೆಳಗೆ ಬರೋ ಥರ ಕಾಣ್ತಾ ಇದೆ, ಬಿಕಾಸ್ ಅರ್ನಿಂಗ್ಸ್ ಪಿಕಪ್ ಆಗ್ತಾ ಇದೆ. ಮತ್ತೆ ನಿಮ್ಗೊಂದು ಡೌಟ್ ಬರ್ಬೋದು, ಇಲ್ಲೆಲ್ಲ ಅದಕ್ಕಿಂತ ಕಮ್ಮಿ PE ಇದೆಯಲ್ಲ ಬ್ರೋ, ಇಲ್ಲಿ 2006 18 ಇದೆ, ಮತ್ತೆ 20ಕ್ಕೆ ಹೋಗುತ್ತೆ ಮೇಲೆ ಹೋದ ತಕ್ಷಣ, ಮತ್ತೆ 2008 12ಕ್ಕೆ ಬಂದಿರುತ್ತೆ, ಮತ್ತೆ 2013 15ಕ್ಕೆ ಬಂದಿದೆ. ಇನ್ನು ಅಲ್ಲಿವರೆಗೂ ಕೂಡ ಬರ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅಲ್ಲಿವರೆಗೂ ಕೂಡ ಬರ್ಬೋದಲ್ಲ, ಬರೀ ಇಷ್ಟೇ ಅಲ್ಲಲ್ಲ ಅಂತ. ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾವತ್ತು ನಾವು PE ಅಳಿಯೋದು ಆ ಕಂಟ್ರಿನಲ್ಲಿ ಸಿಗೋ ರಿಸ್ಕ್ ಫ್ರೀ ರಿಟರ್ನ್ ಇಂದ. ರಿಸ್ಕ್ ಫ್ರೀ ರಿಟರ್ನು ರಿಸ್ಕ್ ರಿಟರ್ನ್. ನೀವೇನಾದರೂ NISM ಎಕ್ಸಾಮ್ ಬರೆಯಂಗಿದ್ರೆ ಮತ್ತೆ ಏನಾದ್ರು CFA ಮಾಡಂಗಿದ್ರೆ ತುಂಬ ಯೂಸ್ ಆಗುತ್ತೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರಿಸ್ಕ್ ಫ್ರೀ ರಿಟರ್ನ್ ಅಂದ್ರೆ ಏನು ಹೇಳಿ, ಇಂಡಿಯಾದಲ್ಲಿ ರಿಸ್ಕ್ ಫ್ರೀ ರಿಟರ್ನ್ ಬಂದ್ಬಿಟ್ಟು ಗೌರ್ಮೆಂಟ್ 10 ಇಯರ್ ಬಾಂಡ್ ಈಲ್ಡ್. ನೀವೇನಾದ್ರು ಗೌರ್ಮೆಂಟ್ ಬಾಂಡಲ್ಲಿ ದುಡ್ಡು ಹಾಕಿದ್ರೆ, ಅಂದರೆ ಗೌರ್ಮೆಂಟ್ಗೆ ನೀವು ದುಡ್ಡು ಕೊಟ್ಟರೆ ಗೌರ್ಮೆಂಟ್ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದೆ ಅಂತ, ಅಥವಾ ನೀವು FD ಅನ್ಕೊಂಬಿಡಿ, ಈಸಿಯಾಗಿ ನಿಮಗೆ ಅರ್ಥ ಆಗಂಗೆ FD ಅನ್ಕೊಂಬಿಡಿ. ರಿಸ್ಕ್ ಫ್ರೀ ರಿಟರ್ನ್ ಅಲ್ಲ, ಅಲ್ಲಿ ಗೌರ್ಮೆಂಟ್ಗಿನ ಸೇಫ್ ಏನಿಲ್ಲಲ್ಲ, ಗೌರ್ಮೆಂಟು ನಿಮಗೆ ಎಷ್ಟು ರಿಟರ್ನ್ ಕೊಡ್ತಾ ಇದೆ ಅಂತ. 2013 ಗೌರ್ಮೆಂಟ್ ಬಾಂಡ್ ಈಲ್ಡು 9% ಹೋಗಿರುತ್ತೆ, 9% ಇತ್ತು. ಆಮೇಲೆ ಅದೇ ವರ್ಷನೇ ಅದು 80ಗೆ ಬರುತ್ತೆ, ಬಟ್ ಅದೇ ರೇಂಜಲ್ಲೇ ಆಟ ಆಡ್ತಾ ಇರುತ್ತೆ. 9 ಇದೇ ರೇಂಜಲ್ಲಿ ಆಟ ಆಡ್ತಾ ಇರುತ್ತೆ. ಮುಂದೆ ಹೋಗಿ ಅದು ಕಮ್ಮಿ ಆಗುತ್ತೆ. ಆಮೇಲೆ ನೀವು 2008 ಕೂಡ ನೋಡ್ಬೋದು, 2008 ಮಾರ್ಕೆಟ್ ಫಾಲ್ ಆಯ್ತಲ್ಲ, ಅವಾಗ ಅದಕ್ಕೂ ಕೂಡ ಕಾರಣ ಅದು ಇದೊಂದೇ ಕಾರಣ ಅಲ್ಲ, ಬಟ್ ಆ ಟೈಮಲ್ಲಿ PE ಅಷ್ಟೊಂದು ಫಾಲ್ ಆಗೋಕ್ಕೆ ಇದು ಕೂಡ ಕಾರಣ. ಆ ಟೈಮಲ್ಲಿ 9% ಇರುತ್ತೆ ಇಂಟ್ರೆಸ್ಟ್ ರೇಟು. 2001 ನೋಡಿ ಎಷ್ಟಿದೆ ಇಂಟ್ರೆಸ್ಟ್ ರೇಟು. ನಾನು ಇದನ್ನೇ ಅವಾಗಲೇ ಹೇಳಿದ್ದು, ಯಾಕೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅಂತ. 2001 ಹತ್ತಿದ್ದು ಸಡನ್ ಆಗಿ ಕಡಿಮೆ ಆಗ್ತಾ ಬಂತು, 5ಗೆ ಬಂದ್ಬಿಡ್ತು. ಇದರಿಂದ ರಿಯಲ್ ಎಸ್ಟೇಟ್ ಬೂಮ್ ಬಂತು. ಈವನ್ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಮೇಲೋಯ್ತು. ಅವಾಗ 2003 2008 ಮದರ್ ಆಫ್ ಬುಲ್ ರನ್ ಅಂತ ಕರೀತಾರೆ. ನಿಫ್ಟಿನೇ 8-10 ಪಟ್ಟು ಮೇಲೋಗಿರುತ್ತೆ ಆ 4 ವರ್ಷದಲ್ಲಿ. ಈ ರೀಸನ್ ಇಂದ ನಿಮಗೆ ಆ ಟೈಮಲ್ಲಿ PE ಕಮ್ಮಿ ಇರುತ್ತೆ. ಇವಾಗ ಎಷ್ಟಿದೆ ಇಂಟ್ರೆಸ್ಟ್ ರೇಟು? ಕರೆಂಟ್ಲಿ ಇವಾಗ 1ನೇ ತಾರೀಕು ತಗೊಂಡ್ರೆ ಎಷ್ಟಿದೆ? 6.6 ಇದೆ. ಯಾಕೆ ಈ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಕೈಲಿ ದುಡ್ಡಿದೆ, ಸ್ಟಾಕ್ ಮಾರ್ಕೆಟ್ 100% ರಿಟರ್ನ್ ಕೊಡುತ್ತೆ ಅನ್ಕೊಳ್ಳಿ, ಗೌರ್ಮೆಂಟ್ ಬಾಂಡ್ ಈಲ್ಡ್ 9% ರಿಟರ್ನ್ ಕೊಡ್ತಾ ಇದೆ. ನೀವು ಎಲ್ಲಿ ತಗೊಂಡೋಗಿ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ? ನೀವು ಹೇಳ್ತೀರಾ ಇಲ್ಲ 3% ಎಕ್ಸ್ಟ್ರಾ ಬರುತ್ತೆ ಅಂತ. 3% ರಿಸ್ಕ್ ಅಲ್ಲ, ಅದು ರಿಸ್ಕ್ ಇರೋದಕ್ಕೆ ಜಾಸ್ತಿ ಜನ ಹೋಗಲ್ಲ, ಇನ್ವೆಸ್ಟ್ ಮಾಡಲ್ಲ. ಅದರಿಂದ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಅವಾಗ PE ಕಮ್ಮಿ ಇರುತ್ತೆ. ಯಾವಾಗ ಡಿಮ್ಯಾಂಡ್ ವಾಪಸ್ ಇನ್ಕ್ರೀಸ್ ಆಗುತ್ತೆ ಹೇಳಿ? ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಾಗ. ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಮಾರ್ಕೆಟಿಗೆ ಮತ್ತೆ
ಡಿಮ್ಯಾಂಡ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ಪಿ ಜಾಸ್ತಿ ಆಗುತ್ತೆ. ಇವಾಗ ಎಷ್ಟಿದೆ ಇಂಟ್ರೆಸ್ಟ್ ರೇಟ್? ಆ ಥರ ಡೈರೆಕ್ಟ್ಲಿ ಕೋರಿಲೇಷನ್ ಮಾಡಂಗಿಲ್ಲ. ಪಿ ನೋಡಿ ಡೈರೆಕ್ಟ್ಲಿ ಪಿ ಕಮ್ಮಿ ಇದ್ರೆ ಚೀಪು, ಪಿ ಜಾಸ್ತಿ ಇದ್ರೆ ಜಾಸ್ತಿ, ಆ ಥರ ಅಲ್ಲ, ಕೋರಿಲೇಷನ್ ಇರುತ್ತೆ. ಅದು ಯಾವ್ಯಾವ ಸ್ಟೇಜಲ್ಲಿ ನಾವು ನೋಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಿನೇ ನಾವು ನಿಫ್ಟಿ ಪಿನ ನೋಡಬೇಕು. ಇಂಡಿವಿಜುವಲ್ ಸ್ಟಾಕ್ ಪಿ ಕೂಡ ಮ್ಯಾಟರ್ ಆಗುತ್ತೆ, ಬಟ್ ಜಾಸ್ತಿ ನಿಫ್ಟಿ ಪಿ ಇದೇ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತೆ ನೀವು 2020 ಸಿಚುವೇಶನ್ ಯೋಚನೆ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಕೋವಿಡ್ ಇರೋದ್ರಿಂದ ಆ ಟೈಮಲ್ಲಿ ಅಷ್ಟು ಚೀಪ್ ಪಿ ಇತ್ತು, ಒಪ್ಕೊಳ್ಳೋಣ. 2020 ಇಂಟ್ರೆಸ್ಟ್ ರೇಟ್ ಎಷ್ಟಿತ್ತು? ಅವಾಗಲೂ ಕೂಡ 6.5 ಇದೆ, ಇದೇ ತರ ಇದೆ. ಬಟ್ 2020 ಸಿಚುವೇಶನ್ ಹೆಂಗಿತ್ತು? ನಾಳೆ ಬರೋ ಸಿಚುವೇಶನ್ ಯಾವ ರೀತಿ ಇತ್ತು? ಏನು ಗೊತ್ತಿಲ್ಲ. ಯಾರು ಸಾಯ್ತಾರೋ, ಏನು ಸಾಯ್ತಾರೋ ಗೊತ್ತಿಲ್ಲ, ಎಷ್ಟು ಕೊರೋನಾ ಬರುತ್ತೋ ಗೊತ್ತಿಲ್ಲ, ಈ ಕೊರೋನಾದಿಂದ ಯಾರು ಬದುಕ್ತಾರೋ ಏನೋ ಗೊತ್ತಿಲ್ಲ, ಈ ಲಾಕ್ಡೌನ್ ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ, ಫುಲ್ ಅನ್ಸರ್ಟನಿಟಿ ಇತ್ತು. ಅಂತ ಟೈಮಲ್ಲಿ ಆ ಪಿ ಇತ್ತು. ಇವಾಗ ಏನಂತ ಅನ್ಸರ್ಟನಿಟಿ ಇದೆ. ಹೌದು, ಗ್ಲೋಬಲ್ ವಾರ್ ಇದೆ. ಈ ವಾರ್ ನಿಜವಾಗ್ಲೂ ಎಷ್ಟು ದಿವಸ ನಡೆಯುತ್ತೆ, ಎಷ್ಟು ದಿವಸ ನಡೀಬಹುದು? ನ್ಯೂಕ್ಲಿಯರ್ ಕಂಟ್ರಿಗಳು ವಾರ್ ಮಾಡ್ತಿದಾವ? ನ್ಯೂಕ್ಲಿಯರ್ ಕಂಟ್ರಿಗಳು ವಾರ್ ಮಾಡಿದ್ರೆ ಭಯ ಪಡಬೇಕಿತ್ತು. ರಷ್ಯಾ ಯುಕ್ರೇನ್ ಎಷ್ಟು ದಿವಸದಿಂದ ನಡೀತಾ ಇದೆ? ನಿಲ್ತಾ? ಮಾರ್ಕೆಟ್ ಮೇಲೆ ಹೋಗ್ತಾನೆ ಇದೆ. ಅದಕ್ಕೂ ಸಂಬಂಧ ಇಲ್ಲ. ಅದೇ ರೀತಿ ಇರಾನ್ ಇಸ್ರೇಲ್ ವಾರ್ ಯಾವಾಗ್ಲಿಂದ ನಡೀತಾ ಇದೆ? ನೀವೇ ಯೋಚನೆ ಮಾಡಿ, ಯಾವಾಗ್ಲಿಂದ ನಡೀತಾ ಇದೆ. ಇವಾಗ 2020 ಕಂಪೇರ್ ಮಾಡ್ಕೊಂಡ್ರೆ ಅಷ್ಟೊಂದು ಅನ್ಸರ್ಟನಿಟಿ ಇಲ್ಲ, ಇದೆ ಅಷ್ಟೊಂದಿಲ್ಲ. ಈ ಸ್ವಲ್ಪ ಅನ್ಸರ್ಟನಿಟಿ ಇರೋದು ನಮಗೆ ಹೆಲ್ಪ್ಫುಲ್. ಯಾಕಂದ್ರೆ ಪ್ರೈಸ್ ಚೀಪ್ ಆಗಿ ಸಿಗುತ್ತೆ. ಮತ್ತೆ ನೀವು 2013 ಎಲ್ಲ ಕಂಪೇರ್ ಮಾಡಿದ್ರೆ 2013 ಆಯಿಲ್ ಪ್ರೈಸು $130 ಹೋಗಿತ್ತು. $130 ಆಯಿಲ್ ಪ್ರೈಸ್ ಹೋಗಿತ್ತು. ಮತ್ತು ಆ ಟೈಮಲ್ಲಿ ಇನ್ಫ್ಲೇಷನ್ ಭಯಂಕರ ಇತ್ತು. 12% ಇನ್ಫ್ಲೇಷನ್ ಇತ್ತು. 9% ಇಂಟ್ರೆಸ್ಟ್ ನೀವು ಬ್ಯಾಂಕಲ್ಲಿ ದುಡ್ಡಿಟ್ರೆ 13% ಇನ್ಫ್ಲೇಷನ್ ಇತ್ತು. ಆಮೇಲೆ ಅವಾಗ ಗೌರ್ಮೆಂಟ್ ಮೇಲೆ ಎಷ್ಟು ಹಗರಣಗಳಿದ್ವು, ಅದು ನಿಜಾನ ಸುಳ್ಳು ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಬಟ್ ರೂಮರ್ಸ್ ಇದ್ವು. 2G ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಸ್ಕ್ಯಾಮ್ ಇರ್ಬೋದು, ಈ ಥರ ಭಾಳ ಸ್ಕ್ಯಾಮ್ಗಳು ಗೌರ್ಮೆಂಟ್ ಮೇಲೆ ಇದ್ವು. ಇದರಿಂದ ಗೌರ್ಮೆಂಟ್ ಮೇಲೆ ಕಾನ್ಫಿಡೆಂಟ್ ಕೂಡ ಇರಲಿಲ್ಲ ಮಾರ್ಕೆಟ್ಗೆ. ಬಟ್ ಇವಾಗ ಕರೆಂಟ್ ಸಿಚುವೇಶನಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಇವಾಗ ನೀವೇ ಯೋಚನೆ ಮಾಡಿ. ನಾನು ಸುಮ್ಮನೆ ಡೇಟಾ ಕೊಡ್ತೀನಿ ಅಷ್ಟೇ, ಡೇಟಾ ನಿಮ್ಮ ಮುಂದೆ ಶೋ ಮಾಡ್ತೀನಿ. ನೀವು ಯೋಚನೆ ಮಾಡಿ, ನೀವು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ. ಇದು ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಇದನ್ನ ನೋಡಿಕೊಂಡು ನೀವು ಬೈಸೆಲ್ ಡಿಸಿಷನ್ ತಗೊಂಡ್ಬೇಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.